ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ಒಂದು ಹೊಸ ವಿಷಯದೊಂದಿಗೆ ಬಂದೇ ಬಿಟ್ಟೇನೆ ಮುಂದೆ. ಏನಪ್ಪ ಒಂದು ವಿಷಯ ಅಂದರೆ, ನೀವೆಲ್ಲರೂ ತಮ್ಮನೇನಲ್ಲಿ ನೋಡಿರೋ ಹಾಗೆ ವೆಯ್ಟ್ ಗೈನ್ ಆಗೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಅದು ನಾವೇ ಮಾಡ್ಕೊಳ್ಳುವಂಥ ತಪ್ಪುಗಳು. ಓಕೆನಾ? ಸೊ ತುಂಬಾ ಕಾರಣಗಳಿದ್ದಾವೆ. ಯಾಕೆ ಎಲ್ಲಿ ನಾವು ವೆಯ್ಟ್ ಗೈನ್ ಆಗ್ತೀವಿ, ಯಾಕೆ ಗೈನ್ ಆಗ್ತಾ ಇದ್ದೀವಿ, ಅದು ನಮಗೇ ಗೊತ್ತಿಲ್ಲದೇ ನಮ್ಮ ದೇಹದ ತೂಕ ಬೆಳೀತಾ ಇರುತ್ತೆ. ಯಾಕೆ ಏನು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ನೀವೇನಾದರೂ ಆ ರೀತಿ ತಪ್ಪು ಮಾಡ್ತಾ ಇದ್ದರೆ ಖಂಡಿತ ತಿದ್ದುಕೊಳ್ಳಿ. ಒಂದು ವೇಳೆ ಮಾಡ್ತಿದ್ರೆ ನನಗೆ ಹೌದಕ್ಕ ನಾನು ಇದೇ ರೀತಿಯೇ ಮಾಡ್ತಾ ಇರೋದು, ಇನ್ನು ಮುಂದೆ ಸರಿ ಮಾಡ್ಕೊಳ್ತೀನಿ ಅನ್ನೋದನ್ನು ನನಗೆ ಒಂದು ಕಮೆಂಟ್ ಮೂಲಕ ಹಾಕಿ. ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡೋರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಸಾಮಾನ್ಯವಾಗಿ ನಾವು ದಪ್ಪ ಆಗೋದು ನಮಗೆ ಗೊತ್ತಾಗೋದಿಲ್ಲ ನಾವು ದಪ್ಪ ಆಗೋದು ನಮಗೆ. ಸೊ ಯಾರಾದರೂ ಹೇಳಿದಾಗ ನಮಗೆ ಅದು ಗೊತ್ತಾಗುತ್ತೆ. ಏನು ಇಷ್ಟೊಂದು ದಪ್ಪ ಆಗೋಗ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ, ಹೌದಲ್ವಾ? ಏನು ಇಷ್ಟೊಂದು ದಪ್ಪ ಆಗೋಗ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಸೊ ಅವಾಗ ಅನ್ಸುತ್ತೆ, ಹೌದಾ ನಾನು ದಪ್ಪ ಆಗಿದ್ದೀನಾ ಅಂತ ನಮ್ಗೆ ಅನಿಸುತ್ತೆ. ಅಥವಾ ನಾವು ಹಾಕುವಂಥ ಡ್ರೆಸ್ ಏನಿರುತ್ತೋ ನಮಗೆ ಅದು ಟೈಟ್ ಅನ್ನಿಸ್ದಾಗ, ನಮಗೆ ಅದು ಕಂಫರ್ಟಬಲ್ ಅಲ್ಲ ಅಂತ ಅನ್ನಿಸ್ದಾಗ, ನನ್ನ ದೇಹದಲ್ಲಿ ಏನೋ ಚೇಂಜಸ್ ಕಾಣಿಸ್ತಾ ಇದೆ ಅಂತ ಆವಾಗ ಅನಿಸುತ್ತೆ. ಡೈಲಿ ನಮ್ಮನ್ನು ನೋಡೋರಿಗೆ ಅದು ನಾವು ದಪ್ಪ ಆಗ್ತಿದ್ದೀವಿ, ಸಣ್ಣ ಆಗ್ತಿದ್ದೀವಿ, ನಮ್ಮ ದೇಹದಲ್ಲಿ ಏನೋ ಚೇಂಜಸ್ ಕಾಣಿಸ್ತಿದೆ ಅಂತ ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ. ಅಥವಾ ನಾವು ಡೈಲಿ ನಮ್ಮ ಒಂದು ದೇಹನ ಮಿರರಲ್ಲಿ ನೋಡಿಕೊಂಡಾಗೂ ಸಹ ನಮಗೆ ಗೊತ್ತಾಗೋದಿಲ್ಲ. ಓಕೆನಾ? ಸೊ ಯಾರಾದರೂ ತುಂಬ ದಿನ ನಮ್ಮನ್ನು ನೋಡಿ ತುಂಬ ದಿನ ಆದಮೇಲೆ ಮತ್ತೆ ನೋಡ್ತಾರೆ ನೋಡಿ, ಅವ್ರಿಗೆ ಗೊತ್ತಾಗುತ್ತೆ. ಸೊ ನಾನು ಹಾಗೆ ಹೇಳ್ತಾ ಇದ್ದಿದ್ದು, ಸ್ವಲ್ಪ ತೂಕ ಕಡಿಮೆ ಮಾಡ್ಕೊ, ಏನು ಇಷ್ಟೊಂದು ದಪ್ಪ ಆಗಿಬಿಟ್ಟಿದೆಯಾ ಅಂತ ಕೇಳಿದಾಗ, ನಾನೇನು ದಪ್ಪ ಆಗಿಲ್ಲ, ಸುಮ್ಮನೆ ಇರು, ನಾನು ಆರೋಗ್ಯವಾಗಿ ನಿರಾಳವಾಗಿದ್ದೀನಿ, ಅದಕ್ಕೆ ನಾನು ಹಿಂಗಿರೋದು, ನಾನು ದಪ್ಪ ಇದ್ದೀನಿ ಅಂತ ನನಗೆ ಅನಿಸೋದೇ ಇಲ್ಲ ಅಂತ ನಾನು ಹೇಳ್ಕೊಳ್ತಿದ್ದೆ. ನನ್ನಷ್ಟು ನಾನೇ ನನ್ನ ತಪ್ಪುಗಳನ್ನು ನಾನೇ ಮುಚ್ಚಿಕೊಳ್ತಿದ್ದೆ. ಅದು ನನಗಾಗೋ ನೋವು ನನಗೆ ಗೊತ್ತಾಗ್ತಾ ಇತ್ತು. ಬೇರೆಯವ್ರು ಕೇಳಿದಾಗ ಅದು ಬಿಟ್ಕೊಡೋಂಗಿಲ್ಲ. ನಾನು ದಪ್ಪ ಆಗಿದ್ದೀನಿ, ಇವಾಗ ಏನು ನಾನು ಇರೋದು ಹಿಂಗೆ ಅಂತ ಹೇಳೋಕ್ಕಾಗಲ್ಲಲ್ವಾ? ಅದನ್ನು ನಾನು ನಿರಾಳವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನಾನು ದಪ್ಪ ಇದ್ದರೂ ನಾನು ಆರೋಗ್ಯವಾಗಿದ್ದೀನಿ ಅಂತ ನಾನು ಹೇಳ್ಕೊಳ್ತಿದ್ದೆ. ಹಾಗೆ ಸೊ ಅವರವರ ತಪ್ಪುಗಳನ್ನು ಅವರು ಮುಚ್ಚಿಕೊಳ್ಳೋದು ಈ ಒಂದು ದಪ್ಪ ಮತ್ತು ಸಣ್ಣ ವಿಷಯದಲ್ಲೇ ಜಾಸ್ತಿ ಅಲ್ವಾ? ಅನಂತರ ಸುಮಾರು ಒಂದು 100ರಲ್ಲಿ 90 ಭಾಗ ಆಗುವಷ್ಟು ಏನು ಹೆಣ್ಮಕ್ಳು ದಪ್ಪ ಆಗೋಕ್ಕೆ ರೀಸನ್ ಬಂದು ಡೆಲಿವರಿ ಆದಮೇಲೆ, ಮದುವೆ ಆದಮೇಲೆ ಮತ್ತು ಡೆಲಿವರಿ ಆದಮೇಲೆ, ಒಂದು ಮಗು ಆದಮೇಲೆ ಆಟೋಮೆಟಿಕ್ ದಪ್ಪ ಆಗೋಗ್ಬಿಡ್ತಾರೆ. ಕಾರಣ ಇಷ್ಟೇ ಇರುತ್ತೆ, ತಾಯ್ತನ ಅನ್ನೋದು ನಮಗೆ ಹೊಸದು. ಆವಾಗ ಏನಂದರೆ ಏನೂ ಗೊತ್ತಿರೋದಿಲ್ಲ, ಟೈಮ್ ಕರೆಕ್ಟಾಗಿ ಊಟ ಇರೋದಿಲ್ಲ, ಮತ್ತು ನಿದ್ದೆ ಇರೋದಿಲ್ಲ. ಕಣ್ತುಂಬ ನಿದ್ದೆ ಅಂತೂ ಮಾಡೋದಕ್ಕೆ ಆಗೋದಿಲ್ಲ. 1 ವರ್ಷ, 1.5 ವರ್ಷ, 2 ವರ್ಷದವರೆಗೂ ನಿದ್ದೆ ಮಾಡೋದಕ್ಕಾಗೋದಿಲ್ಲ. ಆ ಮಗು ಕೊಡೋ ಟಾರ್ಚರ್ಗೆ ಅದೊಂಥರ ಅನುಭವ, ಒಂಥರ ಖುಷಿ ಅನುಭವನೇ. ಬಟ್ ಅದು ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇರುತ್ತೆ. ಅದು ನಾವು ಅರ್ಥ ಮಾಡ್ಕೊಳೋದಿಲ್ಲ, ನಮ್ಗೆ ಗೊತ್ತಾಗೋದು ಇಲ್ಲ. ಓಕೆನಾ? ಸೊ ಮಧ್ಯ ರಾತ್ರಿ ಮಗು ಹೇಳ್ತಾ ಇರುತ್ತೆ, ಫೀಡ್ ಮಾಡಿಸ್ತಾ ಇರಬೇಕು, ಮಲಗಿಸ್ತಾ ಇರಬೇಕು, ಅಳ್ತಾ ಇರುತ್ತೆ. ಯಪ್ಪ ಎಷ್ಟಿರುತ್ತೆ ಗೊತ್ತಾ? ಸೊ ಆ ಒಂದು ಟೈಮ್ ಕರೆಕ್ಟಾಗಿ ನಿದ್ದೆ ಇರೋದಿಲ್ಲ. ಮತ್ತು ಊಟನೂ ಅಷ್ಟೇ, ಟೈಮ್ ಕರೆಕ್ಟಾಗಿ ಊಟ ಮಾಡೋದಿಲ್ಲ, ಸರಿಯಾಗಿ ನೀರು ಕುಡಿಯೋದಿಲ್ಲ, ಒಳ್ಳೆ ಪ್ರೋಟೀನ್ ಇರುವಂಥ ಪದಾರ್ಥಗಳನ್ನ ನಾವು ತೊಗೊಳೋದಿಲ್ಲ. ಒಂದು ಬಾಣಂತಿ ಟೈಮಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ, ಆದಷ್ಟು ಪಥ್ಯ ಇಡೋದಕ್ಕೆ ಇದು ಮಾಡ್ತಾರೆ. ಪಥ್ಯದಲ್ಲಿರು ಗಂಡು ಮಗು ಆದರೆ ಒಂಥರ ಪಥ್ಯ, ಹೆಣ್ಮಗು ಆದರೆ ಒಂಥರ ಪಥ್ಯ, ಆ ರೀತಿ ಮಾಡ್ತಾರೆ. ಬಟ್ ಇವಾಗೆಲ್ಲ ಡಾಕ್ಟರ್ಸ್ ಎಲ್ಲ ಹೇಳೋದೇನಪ್ಪ ಅಂದರೆ, ಯಾವುದೇ ರೀತಿಯಾದಂಥ ಪಥ್ಯಗಳು ಇರೋ ಹಾಗಿಲ್ಲ. ನೀವೇನೆಲ್ಲ ತಿನ್ನಬೇಕು ಅಂತ ಅಂದ್ಕೊಂಡಿರ್ತೀರೋ ತಿನ್ನಿ, ಮಗುಗೆ ಒಳ್ಳೆ ಪೌಷ್ಟಿಕಾಂಶವಾದಂತಹ ಹಾಲು ಸಿಗುತ್ತೆ, ಎಲ್ಲನೂ ತಿನ್ನಿ, ಹಣ್ಣು ತಿನ್ನಿ, ಎಲ್ಲ ತರಕಾರಿಗಳು ತಿನ್ನಿ ಅಂತ ಹೇಳ್ತಾರೆ. ಬಟ್ ನಮ್ಮ ಮನೆಗಳಲ್ಲಿ ಅಂದರೆ ಹಳಬರು ಯಾರಾದರೂ ಇದ್ದರೆ, ಸೊ ಅವರು ಅವೆಲ್ಲ ತಿನ್ನೋದಕ್ಕೆ ಬಿಡೋದಿಲ್ಲ, ನೀರಂತೂ ಕುಡಿಯೋದಕ್ಕೆ ಕೊಡೋದಿಲ್ಲ. ಒಂದು ಚಿಕ್ಕ ಲೋಟ ಕೊಟ್ಬಿಟ್ಟಿದ್ದಾರೆ ಅಂದರೆ ಸಾಯಂಕಾಲವರೆಗೂ ಅದರಲ್ಲೇ ಕಾಲ ಹಾಕಬೇಕು. ಆವಾಗ ಆ ಥರ ಮಾಡ್ತಾಯಿದ್ರು. ಬಟ್ ಇವಾಗೆಲ್ಲ ಏನೂ ಇಲ್ಲ. ಸಿಸೇರಿಯನ್ ಆಗಿರುವಂಥವ್ರಿಗೆಲ್ಲನೂ ಹೆಚ್ಚು ನೀರು ಕೊಡಬೇಕು, ಇಲ್ಲ ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಅದಂತೂ ಬರೋದಂತೂ ಪಕ್ಕ. ಪೈಲ್ಸು ಬರುತ್ತೆ, ಏನು ಮಲಬದ್ಧತೆ ಅಂತೀವಿ ಹೇಳಿ, ಸೊ ಅದು ಬರುತ್ತೆ. ಆದಷ್ಟು ನೀರನ್ನು ಹೆಚ್ಚು ಕುಡಿಬೇಕು. ಸೊ ಇಲ್ಲಿ ನಾವು ಮಾಡೋವಂಥ ಕೆಲವೊಂದಷ್ಟು ತಪ್ಪುಗಳು ಡೆಲಿವರಿ ಆದಮೇಲೆ, ಟೈಮ್ ಕರೆಕ್ಟಾಗಿ ಊಟ ಇರೋದಿಲ್ಲ, ಕಣ್ತುಂಬ ನಿದ್ದೆ ಇರೋದಿಲ್ಲ, ನೀರು ಚೆನ್ನಾಗಿ ಕುಡಿಯೋದಿಲ್ಲ, ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಊಟನ ನಾವು ತಗೊಳ್ಳೋದಿಲ್ಲ. ಸೊ ಇದು ನಾವು ದಪ್ಪ ಆಗೋದಕ್ಕೆ ಒಂದು ರೀಸನ್. ಇನ್ನೂ ಒಂದು ರೀಸನ್ ಬಂದರೆ, ಇವಾಗೆಲ್ಲ ಈ PCOD ಮತ್ತು ಈ ಥೈರಾಯ್ಡ್ ಅನ್ನೋದು ಸಿಕ್ಕಾಪಟ್ಟೆ ಹೆವಿ ಆಗೋಗ್ಬಿಟ್ಟಿದೆ, ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ. ಇವಾಗಂತೂ ಸುಮಾರು ಜನಕ್ಕೆ ಅದು PCOD ಥೈರಾಯ್ಡ್. ನಾನು ನೋಡಿರೋ ಪ್ರಕಾರ ಸಾಕಷ್ಟು ಜನ ನೋಡಿದ್ದೀನಿ ನಾನು. ಏನಾದರೂ
ಇನ್ನು ಟೈಮ್ ಕರೆಕ್ಟಾಗಿ ಪೀರಿಯಡ್ ಆಗದೆ ಇದ್ದರೆ ಅಥವಾ ಇಲ್ಲ ನಮಗಿನ್ನೂ ಮಗು ಆಗಿಲ್ಲ ಹಂಗೆ ಅಂತ ಹೇಳ್ತಾರೆ. ಸೊ ಅವ್ರಿಗೆಲ್ಲರಿಗೂ ನಾನು ಕೇಳಿರೋ ಹಾಗೆ PCOD, ಥೈರಾಯ್ಡು ಇದಿದ್ದಾವೆ. PCOD ಅಂದರೆ ಏನು ಗೊತ್ತಾ, ನಾವು ದಪ್ಪ ಇದ್ರೇ ಆ ಒಂದು PCOD ಅನ್ನೋದು ಬರೋದು. ಅದು ಏನಂದರೆ ಗರ್ಭಕೋಶದ ಒಂದು ಟ್ಯೂಬ್ ಏನಿರುತ್ತೆ, ಸೊ ಅದರಲ್ಲಿ ನೀರಿನ ಗುಳೆಗಳು ಬರುತ್ತೆ. ಸೊ ಅದು ನಾವು ಮಂತ್ಲಿ ಪೀರಿಯಡ್ ಆಗೋದಕ್ಕೆ ಬಿಡೋದಿಲ್ಲ. ಓಕೆನಾ, ಒಂದು ವೇಳೆ ಪೀರಿಯಡ್ ಆದರೂ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಇರುತ್ತೆ, ತುಂಬಾ ಹೊಟ್ಟೆ ನೋವು ಇರುತ್ತೆ. ನಾನು ನೋಡಿದ್ದೀನಿ, ಒದ್ದಾಡ್ತಾರೆ ಆ ಒಂದು ಪೀರಿಯಡ್ ಟೈಮಲ್ಲಿ ಆ ಹೊಟ್ಟೆ ನೋವಿಗೆ. ಸೊ ಆದಷ್ಟು ನಮ್ಮ ವೆಯ್ಟನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ಆ ಒಂದು ನೀರಿನ ಗುಳ್ಳೆಗಳು ಸಹ ಕಡಿಮೆ ಆಗೋಗ್ಬಿಡುತ್ತೆ. ಓಕೆನಾ, ಆದಷ್ಟು ನಾವು ಈ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯೋಗಾಸನಗಳನ್ನು ಹೆಚ್ಚು ಮಾಡಬೇಕಾಗುತ್ತೆ ನಾವು PCOD ಇರೋರು. ಇನ್ನು ಥೈರಾಯ್ಡ್ ಇರೋರು ಬಂದರೆ, ಥೈರಾಯ್ಡ್ ಅನ್ನೋದೇನೆಂದರೆ ಒಂದು ಏನಿಲ್ಲ. ಸೊ ಇಲ್ಲಿ ಒಂದು ಥೈರಾಯ್ಡ್ ಅನ್ನೋದು ಶುರುವಾಗುತ್ತೆ, ಅದೊಂದು ಹಾರ್ಮೋನ್ಸನ್ನು ರಿಲೀಸ್ ಮಾಡುತ್ತೆ. ಸೊ ಅದು ನಮ್ಮ ದೇಹದ ಮೆಟಬಾಲಿಸಮನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತೆ. ಓಕೆನಾ, ಸೊ ಅದು ಮೆಟಬಾಲಿಸಮ ತುಂಬಾ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಸೊ ನಾವು ಆವಾಗ ಹೆವಿ ದಪ್ಪ ಆಗೋದಕ್ಕೆ ಕಾರಣ ಆಗುತ್ತೆ. ಓಕೆನಾ, ಸೊ ಇಷ್ಟೇ ಥೈರಾಯ್ಡು. ಆದಷ್ಟು ಆಯಿಲ್ ಐಟಮನ್ನು ಕಮ್ಮಿ ಮಾಡಿ, ಮತ್ತು ಏನು ಒಳ್ಳೆ ಅಯೋಡಿನ್ ಇರುವಂಥ ಉಪ್ಪನ್ನು ತಗೊಳ್ಳಿ. ಓಕೆನಾ, ಸೊ ಇಷ್ಟು ಒಂದು ರೀಸನ್ ಆಯಿತು ದಪ್ಪ ಆಗೋದಕ್ಕೆ. ಇನ್ನೂ ಒಂದು ಏನಪ್ಪ ಅಂದರೆ, ಸಣ್ಣ ಸಣ್ಣ ಕೆಲಸಗಳನ್ನು ನಾವು ಮಾಡೋದಕ್ಕೆ ಸ್ವಲ್ಪ ಹಿಂಜರಿತೀವಿ. ಹೆಂಗೆ ಅಂದರೆ, ಸೊ ನಿಮಗಿದು ಒಂದು ರೀತಿ ಸಿಲ್ಲಿ ಅನ್ನಿಸ್ಬೋದು, ಬಟ್ ಅದು ನಾವು ಪಕ್ಕ ಆ ಕೆಲಸಗಳು, ಆ ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ. ಏನಪ್ಪ ಅಂದರೆ, ಇವಾಗ ಒಂದು ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ದಾರೆ ಅಂದರೆ, ಒಂದು ರಿಮೋಟ್ ತೊಗೊಳೋದಾಗಿರಲಿ ಅಥವಾ ಒಂದು ನೀರು ತೊಗೊಳೋದಾಗಿರಲಿ, ಏನೋ ಒಂದು ಸಣ್ಣ ಸಣ್ಣ ವಿಷಯಗಳನ್ನ ಅಮ್ಮು ಅದೆತ್ಕೊಬಾ, ಅಮ್ಮು ಇದೆತ್ಕೊಬಾ ಅಂತ ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ. ಬಟ್ ನಾವು ಮಾತ್ರ ಎದ್ದೋಗೋದಿಲ್ಲ. ಆ ಒಂದು ಇದು ಕೂಡ ರೀಸನ್ ಕೂಡ ಇರುತ್ತೆ ಅದರಲ್ಲಿ. ಸಣ್ಣ ಸಣ್ಣ ವಿಷಯಗಳು ನಾವೇ ಎದ್ದು ಹೋಗಿ ಎತ್ಕೊಬರೋಷ್ಟು ಅಲ್ಲೊಂದು ರೀತಿ ನಮಗೆ ಎಕ್ಸಸೈಸ್ ಆಗುತ್ತೆ. ಓಕೆನಾ, ಸೊ ನಂತರ ಇವಾಗಂತೂ ಟೆಕ್ನಾಲಜಿ ತುಂಬಾ ಮುಂದುವರೆದು ಬಿಟ್ಟಿದೆ. ಇವಾಗಂತೂ ಬಟ್ಟೆ ಒಗೆಯೋದಕ್ಕೂ ಮಿಷಿನು, ಪಾತ್ರೆ ತೊಳೆಯೋದಕ್ಕೂ ಮಿಷಿನು, ಅಡುಗೆ ಮಾಡೋದಕ್ಕೂ ಮಿಷಿನು. ಹೌದು, ನಾವೆಲ್ಲ ಹಾಕಿ ಇಟ್ಬಿಟ್ಟಿದ್ದೀವಿ ಅಂದರೆ. ಸೊ ಇವಾಗೆಲ್ಲ ಏನು ಕರೆಂಟ್ ಬಾಕ್ಸ್ಗಳೇ ಬಂದಿದ್ದಾವೆ. ನಾವು ರೈಸು ಮತ್ತು ಅಕ್ಕಿ ಮತ್ತು ಉಪ್ಪು ನೀರು ಹಾಕ್ಬಿಟ್ಟಿದ್ದೀವಿ ಅಂದರೆ, ನಾವು ಇಲ್ಲಿಂದ ಆಫೀಸ್ಗೆ ಎತ್ಕೊಂಡು ಹೋಗೋಷ್ಟೊತ್ತಿಗೆ ಅದು ರೈಸ್ ಆಗೋಗ್ಬಿಡುತ್ತೆ. ಅಥವಾ ಬೇಳೆ ತರಕಾರಿಗಳೆಲ್ಲ ಕಟ್ ಮಾಡಿ ಹಾಕಿದ್ದೀವಿ ಅಂದರೆ, ಸೊ ನಾವು ಮಧ್ಯಾಹ್ನ ಅಷ್ಟೊತ್ತಿಗೆ ಬಿಸಿ ಬಿಸಿ ಸಾಂಬಾರು, ಬಿಸಿ ಬಿಸಿ ರೈಸ್ ಆಗೋಗಿರುತ್ತೆ. ಅವೆಲ್ಲ ಎಷ್ಟು ನಮ್ಮ ದೇಹಕ್ಕೆ ಅನ್ಹೆಲ್ತಿ ಅಲ್ವಾ. ಆ ಕರೆಂಟ್ ಸ್ಟವ್ ಆಗಿರಲಿ, ಕರೆಂಟ್ ಬಾಕ್ಸ್ಗಳಾಗಿರಲಿ, ಇನ್ನೊಂದಷ್ಟು ದಿನ ಕಳೀಲಿ, ಒಂದಷ್ಟು ವರ್ಷಗಳು ಕಳೆದ್ರೆ ಮನೆಗೆ ಒಂದೊಂದು ರೋಬೋಟನ್ನು ಇಟ್ಕೊಳ್ತಾರೆ, ಏನೋ ಗೊತ್ತಿಲ್ಲ ಅಲ್ವಾ. ಮನೆಗೆ ಒಂದೊಂದು ರೋಬೋಟ್ ಕೆಲಸ ಮಾಡೋದಕ್ಕೆ. ಸೊ ಆ ರೀತಿ ಟೆಕ್ನಾಲಜಿ ಮುಂದುವರೆದು ಬಿಡ್ತೀವಿ. ಇವಾಗ ನಾವೇನಾದರೂ ಮೈಂಡಲ್ಲಿ ಅಂದ್ಕೊಂಡು ಫೋನ್ ನೋಡ್ತಿರುವಾಗ, ಮೈಂಡಲ್ಲಿ ಆ ಕ್ಷಣ ನೀವು ನೆನೆಸ್ಕೊಳ್ಳಿ, ಫೋನಲ್ಲಿ ಸ್ಕ್ರೋಲ್ ಮಾಡ್ತಿರುವಾಗ ಆ ಒಂದು ಟಾಪಿಕಲ್ಲಿ ಬಂದಿರುತ್ತೆ. ಅಷ್ಟು ಟೆಕ್ನಾಲಜಿ ಮುಂದುವರೆದು ಬಿಟ್ಟಿದೆ ಇವಾಗ, ಗೊತ್ತಾ. ಅಷ್ಟೊಂದು ಟೆಕ್ನಾಲಜಿ ಮುಂದುವರೆದು ಬಿಟ್ಟಿದೆ. ನಾವು ಮೈಂಡಲ್ಲಿ ಅಂದ್ಕೊಂಡಿರೋದು ಟಕ್ ಅಂತ ನಮ್ಮ ಕಣ್ಮುಂದೆ ಆ ಫೋನಲ್ಲಿ ಬಂದಿರುತ್ತೆ. ಯಪ್ಪ, ಏನೇನೆಲ್ಲ ನಡೀತಿದೆ ಪ್ರಪಂಚ ಅಂದರೆ. ಮತ್ತು ನಾವು ತೊಗೊಳೋಂತಹ ಜಂಕ್ ಫುಡ್ ಆಗಿರಲಿ, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ತೊಗೊಳೋವಂಥ ಜಂಕ್ ಫುಡ್ಡನ್ನು ಆದಷ್ಟು ಕಂಟ್ರೋಲ್ ಮಾಡಿ ಅಂತ. ಅದು ಮಾಡೋದಕ್ಕಾಗೋದಿಲ್ಲ. ಅದು ಸ್ಮೆಲ್ಲು, ಆ ಒಂದು ಟೇಸ್ಟು, ಅದು ನೋಡಿದ ತಕ್ಷಣ ತಗೊಂಡು ತಿನ್ಬಿಡ್ಬೇಕು. ಅದಾಗಿದ್ದಾಗಲಿ ತಗೊಂಡು ತಿಂದ್ಬಿಟ್ರೆ ಅವಾಗ ಸ್ವಲ್ಪ ನೆಮ್ಮದಿ ಅನಿಸುತ್ತೆ, ಸ್ವಲ್ಪ ಹೊತ್ತು. ಆಮೇಲೆ ಅಯ್ಯೋ ತಿಂದ್ಬಿಟ್ಟೆ ನಾನು, ಹೋಯ್ತು ನನ್ನ ವೆಯ್ಟ್ ಲಾಸು, ಅಷ್ಟೇನೇನೋ, ಇನ್ನು ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ವೇನೋ ಅಂತ ಯೋಚನೆ ಮಾಡ್ತೀವಿ ಅಲ್ವಾ. ಸೊ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಅದು ತಿನ್ನಲೇಬೇಕು ಅಂತ ನಮ್ಗೆ ಅನಿಸ್ಬಿಟ್ರೆ ಅದು ಏನು ಮಾಡೋಕ್ಕಾಗಲ್ಲ, ತಿಂತೀವಿ. ಅದು ತಿನ್ಬಿಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಎಷ್ಟೋ ಅಂತ ಕಂಟ್ರೋಲ್ ಮಾಡ್ಕೊಳಕ್ಕಾಗುತ್ತೆ. ಒಂದು ರೀತಿ ನಮಗೆ ಅದು ನಿರಾಸೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಅದು ತಿಂದೇ ಇದ್ದರೆ, ಅಲ್ಲಿ ಆ ಒಂದು ಐಟಮ್ ಇದ್ದು ಅದನ್ನು ತಿನ್ನಬೇಕು ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಬಟ್ ನಾವು ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ, ಬೇಡ ಅಂತ ಹೇಳಿ. ಅದನ್ನ ಯಾರಾದರೂ ಎತ್ಕೊಂಡು ತಿನ್ಬಿಟ್ಟಿದ್ದಾರೆ ಅಂದರೆ ತಿನ್ಕೊಂಬಿಟ್ರೆ ಅವರು, ಹೋಗ್ಲಿ ಬಿಡು, ಇನ್ನೊಂದ್ಸತಿ ಯಾವಾಗದು ತಿಂದರೆ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ. ನಿರಾಸೆ ಅಂತಾರೆ ನೋಡಿ, ಆ ಥರ ಆಗುತ್ತೆ. ಸೊ ಆದಷ್ಟು ಒಂದಷ್ಟು ದಿನ ಮಟ್ಟಿಗೆ ಕಡಿಮೆ ಮಾಡಿ, ಆಮೇಲೆ ಬೇಕಾದರೆ ಕಂಟ್ರೋಲ್ ಆಗಿ ತಿನ್ಕೊಂಡ್ರೆ ಆಗುತ್ತೆ. ಒಂದಷ್ಟು ದಿನ ಕಂಟ್ರೋಲ್ ಮಾಡಿಬಿಟ್ರೆ ಸೊ ಆಟೋಮೆಟಿಕ್ ನಾವು ಅಂದ್ಕೊಂಡಿರೋದನ್ನು ನಾವು ಸಾಧಿಸ್ಬೋದು. ಹೇಗೆ ಅಂದರೆ ಒಂದು ವೆಯ್ಟ್ ಲಾಸ್ ಅನ್ನೋದು. ನಂತರ ಏನು, ನಾನೇ ಕ್ಯಾಮ್ರಾದಲ್ಲಿ ನೋಡ್ತಿದ್ರೆ ಅದು ನೆನಪೇ ಬರ್ತಾ ಇಲ್ಲ. ನೀರು ಜಾಸ್ತಿ ಕುಡಿತಾ ಇಲ್ಲ. ಸೊ ಆದಷ್ಟು ನೀರನ್ನು ಜಾಸ್ತಿ ಕುಡಿಯೋದಕ್ಕೆ ಟ್ರೈ ಮಾಡಿ. ಓಕೆ, ಮತ್ತು ರೈಸನ್ನು ಅವಾಯ್ಡ್ ಮಾಡಿ. ನಾನು ಪ್ರತಿ ಒಂದು ಇದರಲ್ಲೂ ಹೇಳ್ತಾನೆ ಇರ್ತೀನಿ, ರೈಸನ್ನು ಅವಾಯ್ಡ್ ಮಾಡಿ, ನೀರು ಜಾಸ್ತಿ ಕುಡೀರಿ, ಸ್ವೀಟ್ ಅವಾಯ್ಡ್ ಮಾಡಿ. ಈ 3 ಬಿಟ್ಬಿಟ್ರಿ ಅಪ್ಪ ನೀವು,
ಅಲ್ಲ, ನೀರು ಜಾಸ್ತಿ ಕುಡೀರಿ, ರೈಸು ಮತ್ತು ಸ್ವೀಟ್ ಬಿಟ್ಬಿಡಿ. ವೆಯ್ಟ್ ಲಾಸ್ ಮಾಡಬೇಕಂತ ಸ್ಟ್ರಾಂಗಾಗಿ ನಿರ್ಧಾರ ಮಾಡಿ ಟೈಮ್ ಕರೆಕ್ಟಾಗಿ ಫಾಲೋ ಮಾಡಿ. ಬೆಳಗ್ಗೆ 5 ಗಂಟೆಗೆ ಹೇಳಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಕ್ಸಸೈಸ್, ಯೋಗ ಮಾಡಿ, ವಾಕ್ ಮಾಡಿ. ಆನಂತರ ಅಂದರೆ ಟೀ ಕಾಫಿ ಎಲ್ಲ ಏನು ತೊಗೊಳಕ್ಕೆ ಹೋಗಬೇಡಿ. ಕೆಲವರೆಲ್ಲ ನನಗೆ ಕಮೆಂಟಲ್ಲಿ ಕೇಳ್ತಾನೆ ಇದ್ದೀರಾ, ಅಕ್ಕ ಕಾಫಿ ತೊಗೋಬೋದಾ, ಟೀ ತೊಗೋಬೋದಾ, ಶುಗರ್ಲೆಸ್ ತೊಗೋಬೋದಾ, ಶುಗರ್ ಹಾಕ್ಕೊಂಡು ತೊಗೋಬೋದಾ ಅಂತ ಕೇಳ್ತಾ ಇದ್ದೀರಾ. 1 ಟೈಮ್ ತೊಗೋಬೋದಾ, 2 ಟೈಮ್ ತೊಗೋಬೋದಾ ಅಂತ ಕೇಳ್ತಾ ಇದ್ದೀರಾ. ನನಗನ್ಸಿರೋ ಪ್ರಕಾರ ಅದನ್ನು ಬಿಟ್ಟರೆ ಒಳ್ಳೆಯದು. ಟೀ ಮತ್ತು ಕಾಫಿಯನ್ನು ಬಿಟ್ಟುಬಿಡಿ, ಬೇಡ ನಮಗೆ. ಒಂದಷ್ಟು ದಿನದ ಮಟ್ಟಿಗೆ ಅದಕ್ಕೆ ಕಂಟ್ರೋಲ್ ಮಾಡಿಬಿಡಿ. ಅದು ಕಂಟ್ರೋಲ್ ಮಾಡಿದ್ಮೇಲೆ ಒಂದು ವಾರ ನಮಗೆ ಅದು ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ, ಕುಡಿಯೋಣ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಬಟ್ ಅದ್ರ ಮೇಲೆ ಮನಸ್ಸೇ ಇರೋದಿಲ್ಲ ನಮಗೆ ಇನ್ನೂ ಒಂದಷ್ಟು ದಿನ ಹೋದ್ಮೇಲೆ. ಓಕೆನಾ, ಅದಷ್ಟು ಕಡಿಮೆ ಮಾಡಿಬಿಡಿ. ಇಲ್ಲ ಆಗ್ತಾನೆ ಇಲ್ಲ ಅನ್ನೋರು ಬ್ಲ್ಯಾಕ್ ಕಾಫಿ ತೊಗೊಳ್ಳಿ. ಓಕೆನಾ, ಶುಗರ್ ಮತ್ತು ಮಿಲ್ಕ್ ಇಲ್ಲದೆ ಬ್ಲ್ಯಾಕ್ ಕಾಫಿ ತೊಗೊಳ್ಳಿ. ಸೊ ಊಟ ಮಾಡೋ ಅಷ್ಟೊತ್ತಿಗೆ 10:30 11 ಗಂಟೆಗೆ ಅಷ್ಟೊತ್ತಿಗೆಲ್ಲನೂ 1.5 ಲೀಟರ್ ಆಗೋಷ್ಟು ನೀರನ್ನು ಕುಡೀರಿ. ಹೊಟ್ಟೆ ತುಂಬ ಊಟ ಮಾಡಿ. ತಟ್ಟೆ ಯಾವ ರೀತಿ ಇರಬೇಕು ಅಂದರೆ, ತಟ್ಟೆ ನೋಡಿದ ತಕ್ಷಣ ನಮ್ಮ ಎದುರಿಗೆ ಇರೋರಿಗೆ ಶಾಕ್ ಆಗಿಬಿಡಬೇಕು, ಅಷ್ಟು ಚೆನ್ನಾಗಿರಬೇಕು ತಟ್ಟೆ. ಎಲ್ಲ ತಗೊಳ್ಳಿ, ಪ್ರೋಟೀನ್ ತಗೊಳ್ಳಿ, ಫೈಬರ್ ತಗೊಳ್ಳಿ, ಮತ್ತು ಕ್ಯಾಲ್ಶಿಯಮ್ಮು, ವಿಟಮಿನ್ಸು ಎಲ್ಲನೂ ಇರಬೇಕು ಅದರಲ್ಲಿ. ಅಂದರೆ ಹಣ್ಣುಗಳನ್ನು ತಗೊಳ್ಳಿ, ತರಕಾರಿಗಳನ್ನು ತಗೊಳ್ಳಿ, ಮುದ್ದೆ ತಗೊಳ್ಳಿ, ಕಾಳುಗಳನ್ನು ತಗೊಳ್ಳಿ, ಮತ್ತು ಮೊಟ್ಟೆ ತಗೊಳ್ಳಿ. ಎಲ್ಲನೂ ತಗೊಂಡು ಹೊಟ್ಟೆ ತುಂಬ ಆಗೋಷ್ಟು ಊಟ ಮಾಡಿ. ಹೊಟ್ಟೆ ಬಿರಿಯೋ ಅಷ್ಟು ಅಲ್ಲ, ಹೊಟ್ಟೆ ತುಂಬೋ ಅಷ್ಟು. ಹೊಟ್ಟೆ ಬಿರಿಯೋದು ಬೇರೆ, ಹೊಟ್ಟೆ ತುಂಬೋದು ಬೇರೆ. ಸೊ ನಾವು ಅದೆಲ್ಲ ತಿಂದಮೇಲೆ ನಮಗೆ ಹೊಟ್ಟೆ ಹಬ್ಬ ಫುಲ್ ಅನ್ನಿಸ್ತು ಅನ್ನೋ ಥರ ಅನಿಸುತ್ತೆ. ಬಟ್ ಅದು ಫುಲ್ಲು ನಾವು ಹೆವಿ ತಿಂದಿದ್ವಿ ಅಂದರೆ ಯಪ್ಪ ಸಾಕಾಗೋಯ್ತು ಅನ್ನೋ ಥರ ಅನಿಸುತ್ತೆ. ಓಕೆನಾ, ಸೊ ಹೊಟ್ಟೆ ತುಂಬ ಊಟ ಮಾಡಿ. ಆದಷ್ಟು ಬಿಸಿ ನೀರನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ. ಆದಷ್ಟು ಬಿಸಿ ನೀರನ್ನು ಕುಡೀರಿ. ಬೇಗ ಜೀರ್ಣ ಆಗುತ್ತೆ. ನಮ್ಮ ಒಂದು ದೇಹದ ಕೊಬ್ಬಿನಾಂಶವನ್ನು ಕಡಿಮೆ ಮಾಡುತ್ತೆ. ನಮ್ಮ ಹೃದಯಕ್ಕೂ ಸಹ ಆ ಒಂದು ಬಿಸಿ ನೀರು ಅನ್ನೋದು ತುಂಬಾ ಒಳ್ಳೆಯದು. ಆದಷ್ಟು ಬಿಸಿ ನೀರು ಅಂದರೆ ಬಿಸಿ ನೀರಲ್ಲ, ಬೆಚ್ಚಗಿರಬೇಕು, ಕುಡಿಯೋದಕ್ಕೆ ಹಾಕಬೇಕು. ಆ ರೀತಿ ನೀರನ್ನು ತಗೊಳ್ಳಿ. ಒಂದು 4 ಗಂಟೆವರೆಗೂ ಸುಮಾರು ಒಂದು 2.5 ಆಗುವಷ್ಟು 2.5 ಲೀಟರ್ ನೀರನ್ನು ತಗೊಳ್ಳಿ. ಒಂದು 4 ಗಂಟೆ ಮೇಲೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸು ಅಥವಾ ಫ್ರೂಟ್ಸು ಈ ಥರ ಏನಾದರೂ ತಗೊಳ್ಳಿ. ಅನಂತರ 5:30 6 ಗಂಟೆಗೆ ಎಷ್ಟೊತ್ತಿಗೆ ಎಲ್ಲನೂ ಊಟ ಮಾಡ್ಕೊಬಿಡಿ. ಡಿನ್ನರ್ ಲೈಟಾಗಿರಬೇಕು ಯಾವತ್ತೇ ಆಗಿರಲಿ. ಮಧ್ಯಾಹ್ನ ತಿಂದಿರೋದು ಹೊಟ್ಟೆ ತುಂಬ ಇರಲಿ. ಸಾಯಂಕಾಲ ತಿನ್ನೋದು ನೈಟಿಗೆ ತಿನ್ನೋ ಡಿನ್ನರು ಲೈಟಾಗಿರಲಿ. ಓಕೆನಾ, ಅದರಲ್ಲೂ ತೊಗೊಳ್ಳಿ. ಹಣ್ಣೆಲ್ಲ ತೊಗೊಂಡು ಲೈಟಾಗಿ ಊಟ ಮಾಡಿ. ಓಕೆ, ಆ ಕಡೆ ತುಂಬಿದೆ ಹೊಟ್ಟೆ ಅನ್ನೋ ಥರ ಅನಿಸ್ತಾ ಇರಬೇಕು, ಈ ಕಡೆ ತುಂಬಿಲ್ಲ ಅನ್ನೋ ಥರನೂ ಅನಿಸ್ತಾ ಇರಬೇಕು. ಆ ರೀತಿ ತೊಗೋಬೇಕು. ಓಕೆ, ಸೊ ಆನಂತರ ನೈಟ್ ಚೆನ್ನಾಗಿ ವಾಕ್ ಮಾಡಿ. 1 ಗಂಟೆ 3/4 ಗಂಟೆ ಚೆನ್ನಾಗಿ ವಾಕ್ ಮಾಡಿ. ಕಣ್ಣು ತುಂಬ ನಿದ್ದೆ ಮಾಡಿ. ಇಷ್ಟೇ ಅಪ್ಪ ಲೈಫಲ್ಲಿ ನಾವು ಚೇಂಜ್ ಮಾಡ್ಕೊಳ್ಬೇಕಾಗಿರೋವಂಥದ್ದು. ಸೊ ನಮ್ಮ ಹೆಲ್ತ್ ಚೆನ್ನಾಗಿರೋದಕ್ಕೆ. ಓಕೆನಾ, ಸೊ ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ. ಯಾಕೆ ಲೈಕ್ ಮಾಡ್ತಾ ಇಲ್ಲ? ಮರಿತಾ ಇದ್ದೀರಾ? ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಿದಷ್ಟು ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ, ಇನ್ನೂ ವಿಡಿಯೋಸ್ ಜಾಸ್ತಿ ಹಾಕೋಣ ಅಂತ. ನೀವು ಲೈಕ್ ಮಾಡಿಲ್ಲ ಅಂದರೆ ಏನೋ ತಪ್ಪಾಗ್ತಿದೆ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಪ್ಲೀಸ್ ಲೈಕ್ ಮಾಡಿ. ಓಕೆ, ಸೊ ಎಲ್ಲರೂ ಕೇಳೋರೆ ಏನು ಮುಖ ಹಿಂಗೆ ಮಾಡ್ಕೊಂಬಿಟ್ಟಿದ್ಯಾ ಅಂತ. ಬಟ್ ನನಗೇನು ಅನ್ನಿಸ್ತಾ ಇಲ್ಲ. ನಾನು ಯಾವಾಗಲೂ ನೋಡ್ಕೊತಾ ಇರ್ತೀನಲ್ವಾ, ನನ್ನ ಮುಖ ಸಣ್ಣ ಆಗಿದೆ ಅನ್ನೋ ಥರ ಅನ್ನಿಸ್ತಾ ಇಲ್ಲ. ಬಟ್ ಈ ಫೇಸ್ ವಾಶ್ ಮಾಡ್ಕೊಂಡಾಗ ನನ್ನ ಮುಖ ಚಿಕ್ಕದಾಗಿ ನನ್ನ ಕೈಗೆ ಸಿಗುತ್ತೆ. ಸೊ ಅವಾಗ ಅನಿಸುತ್ತೆ, ಅಯ್ಯೋ ಫೇಸ್ ಎಲ್ಲ ಸಣ್ಣ ಆಗಿದೆ ಅನ್ನೋ ಥರ ಅನಿಸುತ್ತೆ. ನನ್ನನ್ನು ನೋಡೋರು ಸುಮಾರು ಜನ ಕೇಳ್ತಿದ್ದಾರಪ್ಪ, ಎಷ್ಟು ಜನರಿಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲರೂ ನೋಡಿದ ತಕ್ಷಣ ಊಟ ಆಯ್ತಮ್ಮ ಅಂತ ಕೇಳ್ತಾರೆ. ಏನೋ ಸಣ್ಣ ಆದಂಗೆ ಕಾಣಿಸ್ತಾ ಇದೆಯೇ ಅಂತ ಕೇಳ್ತಾರೆ. ನಿಜ, ಯಾವಾಗ ಹೌದು ನಾನು ಸಣ್ಣ ಆಗ್ತಾ ಇದ್ದೀನಿ ಅಂತ ಹೇಳೋದು. ಹೌದಾ, ಏನು ಮಾಡ್ಕೊತಾ ಇದೀಯಮ್ಮ ಅಂತಾರೆ. ಅದೇ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹಿಸ್ಟ್ರಿ ಬಿಗಿಬೇಕು. ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಹಂಗೆ ಮಾಡ್ತಾ ಇದ್ದೀನಿ ಅಂತ. ನಮಗೂ ಸ್ವಲ್ಪ ಹೇಳು ಅಂತಾರೆ. ಅದೇನು ಮಾಡ್ತಾಯಿದ್ದೀನಿ, ನಮ್ಗೆ ಸ್ವಲ್ಪ ಹೇಳು ಅಂತಾರೆ. ನಾವು ಮಾಡ್ತೀವಿ, ನಮಗೂ ಸ್ವಲ್ಪ ಹೇಳು ಅಂತಾರೆ. ಸೊ ಆವಾಗ ಒಂದಷ್ಟು ರಾಮಾಯಣ ಮಹಾಭಾರತ ಎಲ್ಲ ಬಿಟ್ಟು ಬರ್ತೀನಿ. ಎಷ್ಟು ಜನಕ್ಕೆ ಕೇಳ್ಬಿಟ್ಟಿದ್ದೀನಿ ಗೊತ್ತಾ ನಾನು, ಎಷ್ಟು ಜನಕ್ಕೆ ಯಾಕೆ ಇಷ್ಟೊಂದು ಸಣ್ಣ ಆಗಿದೆಯಾ, ಏನು ಮಾಡ್ತಾ ಇದೆಯಾ, ನಮಗೂ ಸ್ವಲ್ಪ ಹೇಳು, ನಾವು ಮಾಡ್ತೀವಿ ಅಂತ. ಬಟ್ ಮಾಡಲ್ಲ ಅವರು. ಸ್ಟ್ರಿಕ್ಟಾಗೆಲ್ಲ ಇರ್ತಾರಪ್ಪ. 3 ತಿಂಗಳು 4 ತಿಂಗಳವರೆಗೂ ಯಾರು ಇರ್ತಾರೆ? ಯಾರೂ ಇರೋದಿಲ್ಲ.
ಹೇಳ್ತಾರೆ ಅಲ್ಲ ಕೇಳ್ತಾರೆ, ಹೇಳ್ತೀನಿ ಅಷ್ಟೇ. ಮಾಡೋದು ಬಿಡೋದು ಅವ್ರಿಷ್ಟ, ಅವ್ರು ಏನಾದರೂ ಮಾಡ್ಕೊಳ್ಳಿ. ಸೊ ಅಂದರೆ ನನಗೇನಂದರೆ ಇವಾಗ ನಾನು ಸಣ್ಣ ಆಗಿದ್ದೀನಿ, ನನ್ನಂಥ ದಪ್ಪಗಿರೋರು ಯಾರಾದರೂ ಕೇಳಿದಾಗ ಏನು ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ. ಹೌದಾ, ನಾಳೆಯಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಯಾವುದು ಮಾಡೋದಿಲ್ಲ. ನಾನು ನೋಡಿರೋ ಪ್ರಕಾರ ಯಾವುದು ಮಾಡೋದಿಲ್ಲ. ಇರಲಿ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಓಕೆನಾ? ಆವಾಗಲೇ ಹೇಳಿದ್ನಲ್ಲ, ಮರ್ತುಬಿಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್. ಲೈಕ್ ಮಾಡಿಪ್ಪ, ಪ್ಲೀಸ್ ಲೈಕ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರೆಯೋದಕ್ಕೆ ಹೋಗ್ಬೇಡಿ. ಓಕೆ.